ಕುಂಭರಾಶಿಯ ಆಳವಾದ ಭಾವನಾತ್ಮಕ ಜಗತ್ತು. ಯಾವಾಗಲೂ ಮುಗುಳ್ನಗ್ತಾ ಎಲ್ಲರ ಕಷ್ಟಗಳಿಗೆ ವಿಶಿಷ್ಟವಾದ ಪರಿಹಾರ ಸೂಚಿಸುವ ನಿಮ್ಮ ಆ ಶಾಂತ ಮುಖದ ಹಿಂದೆ ಎಷ್ಟು ನೋವಡಗಿಗೆ ಅಂತ ಒಮ್ಮೆ ಯೋಚಿಸಿ ನೋಡಿ. ನೀವು ಪ್ರತಿಯೊಬ್ಬರಿಗೂ ಒಬ್ಬ ಮಾರ್ಗದರ್ಶಕರಾಗಿ, ಜ್ಞಾನಿಯಾಗಿ ನಿಂತು ಸಹಾಯ ಮಾಡ್ತೀರಾ. ಸಮಾಜದ ಒಳಿತಿಗಾಗಿ ಜಗದೊಡನೆ ಹೋರಾಡ್ತೀರಾ. ಆದರೆ ದಿನದ ಕೊನೆಗೆ ನೀವು ಮಾತ್ರ ಸಂಪೂರ್ಣ ಒಂಟಿಯಾಗಿ ನಿಮ್ಮ ಕಣ್ಣೀರನ್ನು ಒರೆಸಲು ಯಾರೂ ಇಲ್ಲವಲ್ಲ ಅನ್ನೋ ಭೀಕರ ನೋವಲ್ಲಿ ಕುಳಿತಿರ್ತೀರಾ, ಹೌದಲ್ವಾ? ಯಾರೇನೇ ಸಮಸ್ಯೆ ಇದ್ರೂ ಮುಂಚೂಣಿಯಲ್ಲಿ ನಿಂತು ಸಹಾಯ ಮಾಡುವ ನಿಮ್ಮ ಈ ಉದಾರತೆಯ ಗುಣವೇ ಕೊನೆಗೆ ನಿಮ್ಮನ್ನು ಒಂಟಿತನದ ಜ್ವಾಲೆಯಲ್ಲಿ ಬೇಯುವಂತೆ ಮಾಡ್ತದೆ. ಈ ವಿಶೇಷವಾದ ವಿಶ್ಲೇಷಣೆಗೆ ಸ್ವಾಗತ. ಕುಂಭರಾಶಿ ಅಂದರೆ ಕೇವಲ ಭಾವನೆಗಳಿಲ್ಲದ ತಂಪಾದ ಅಥವಾ ದೂರ ಉಳಿಯುವ ರಾಶಿಯಲ್ಲ. ಅದರೊಳಗೆ ಆಳವಾದ ನದಿಯಷ್ಟೇ ತೀವ್ರವಾದ, ಯಾರಿಗೂ ಕಾಣದ ಭಾವನೆಗಳ ಜಗತ್ತೇ ಇದೆ. ಇವತ್ತು ನಾವು ಆ ನಿಗೂಢ ಪ್ರಪಂಚದ ರಹಸ್ಯವನ್ನ ಭೇದಿಸಲಿದ್ದೇವೆ. ಕುಂಭರಾಶಿಯವರು ಯಾಕೆ ಹಠಾತ್ನೆ ಎಲ್ಲರ ಸಂಪರ್ಕ ಕಳೆದುಕೊಂಡು ತಮ್ಮದೇ ಆದ ಜಗತ್ತಿನಲ್ಲಿ ಒಂಟಿಯಾಗಿರೋಕೆ ಇಷ್ಟಪಡ್ತಾರೆ ಅಂತ ನೀವು ಯಾವತ್ತಾದರೂ ಯೋಚಿಸಿದ್ದೀರಾ? ಸುತ್ತಮುತ್ತ ಇರೋರು ಇದನ್ನ ನೋಡಿ ಇವರಿಗೆ ತುಂಬಾ ಅಹಂಕಾರ ಅಥವಾ ಸೋಲು ಒಪ್ಕೊಂಡಿದ್ದಾರೆ ಅಂತ ಸುಲಭವಾಗಿ ಜಡ್ಜ್ ಮಾಡ್ತಾರೆ. ಆದರೆ ಒಂದು ವಿಷಯ ನಿಮಗೆ ಗೊತ್ತಾ? ಇಲ್ಲಿ ನಿಜವಾದ ಸತ್ಯ ಶುರುವಾಗುತ್ತೆ. ಇದು ಇವರ ದೌರ್ಬಲ್ಯ ಅಲ್ಲ, ಇದು ಬ್ರಹ್ಮಾಂಡದ ಒಂದು ಭಯಾನಕ ಸತ್ಯ. ಮತ್ತೊಂದು ಆಶ್ಚರ್ಯ ವಿಷಯ ಅಂದ್ರೆ ಇದೇ ಇವರ ಅತಿದೊಡ್ಡ ಸೂಪರ್ ಪವರ್ ಕೂಡ ಹೌದು. ಬನ್ನಿ ಈ ಏಕಾಂತದ ಹಿಂದಿರೋ ಅಸಲಿ ಕಥೆಯನ್ನ ನೋಡೋಣ. ಕುಂಭರಾಶಿಯವರ ಆಳವಾದ ಹೇಳಿಕೊಳ್ಳಲಾಗದ ನೋವನ್ನು ಅರ್ಥ ಮಾಡ್ಕೊಳ್ಳೋದು ಇವತ್ತು ನಮಗೆ ಬಹಳ ಮುಖ್ಯ. ಅವರು ಸಮಾಜದಿಂದ ಹೀಗೆ ದಿಢೀರನೆ ದೂರ ಉಳಿಯೋದಕ್ಕೆ ಕಾರಣ ಅವರ ಹಠ ಅಲ್ಲ, ಇದು ಅವರ ಭಾವನಾತ್ಮಕ ಉಳಿಯುವಿಕೆ, ಅಂದ್ರೆ ಇಮೋಷನಲ್ ಸರ್ವೈವಲ್. ಪ್ರಪಂಚದ ಕೃತಜ್ಞತೆಯಿಂದ ಮತ್ತು ನಂಬಿಕೆ ದ್ರೋಹದಿಂದ ತಮ್ಮನ್ನ ತಾವು ರಕ್ಷಿಸಿಕೊಳ್ಳಲು ಬ್ರಹ್ಮಾಂಡವೇ ಅವರಿಗೆ ಕೊಟ್ಟಿರುವ ಒಂದು ಅದ್ಭುತವಾದ ರಕ್ಷಣಾ ಕವಚ ಇದು. ಈ ರಹಸ್ಯ ಗೊತ್ತಾದ್ರೆ ನೀವೇ ಆಶ್ಚರ್ಯ ಪಡ್ತೀರಾ. ಏಕೆಂದ್ರೆ ಹೊರಗಿನ ಪ್ರಪಂಚದ ಮೋಸದ ಆಟಗಳು ಇವರ ಮುಗ್ಧ ಮತ್ತು ಉದಾರವಾದ ಮನಸ್ಸನ್ನು ಘಾಸಿಗೊಳಿಸುತ್ತಾರೆ. ಭಾವನಾತ್ಮಕ ಬಳಲಿಕೆ ಮತ್ತು ಒಂಟಿತನದ ರಹಸ್ಯ. ಈಗ ಮೊದಲನೆಯ ಮತ್ತು ಅತಿ ಮುಖ್ಯವಾದ ಭಾಗ, ಭಾವನಾತ್ಮಕ ಬಳಲಿಕೆ ಮತ್ತು ಒಂಟಿತನ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕುಂಭರಾಶಿ ವಾಯುತತ್ವವನ್ನು ಹೊಂದಿರೋ 11ನೇ ರಾಶಿ. ವಾಯುತತ್ವ ಅಂದ್ರೆ ಏನ್ ಗೊತ್ತಾ? ಇದು ವಿಪರೀತ ಜ್ಞಾನ, ವಿಶಾಲವಾದ ಚಿಂತನೆ ಮತ್ತು ಮಾನವೀಯತೆಯ ಸಂಕೇತ. ಅಂದ್ರೆ ಇವರು ತಮ್ಮ ಸುತ್ತಮುತ್ತ ನಡೆಯುವ ಪ್ರತಿಯೊಂದು ವಿಚಾರದಲ್ಲೂ ಅನ್ಯಾಯವನ್ನ ಕಂಡರೆ ಸಹಿಸುವುದಿಲ್ಲ. ಯಾರಾದರೂ ನೋವಿನಲ್ಲಿದ್ರೆ ಅಥವಾ ಅಸಹಾಯಕರಾಗಿದ್ರೆ ಇವರು ತಕ್ಷಣವೇ ಆ ಜವಾಬ್ದಾರಿಯನ್ನ ತಾವೇ ಹೊತ್ತುಕೊಳ್ತಾರೆ. ಗಾಳಿಯು ಎಲ್ಲರಿಗೂ ಉಸಿರನ್ನ ನೀಡುವಂತೆ ಕುಂಭರಾಶಿಯವರು ಇತರರ ಕಷ್ಟಗಳನ್ನು ನಿವಾರಿಸಲು ತಮ್ಮ ಶಕ್ತಿಯನ್ನೇ ಧಾರೆ ಎರೆತಾರೆ. ಇದೇ ಅವರ ದೊಡ್ಡ ಶಕ್ತಿ, ಜೊತೆಗೆ ಅಷ್ಟೇ ದೊಡ್ಡ ದೌರ್ಬಲ್ಯ ಕೂಡ. ಕೆಲವು ಸಮಯ ಇವರು ತುಂಬ ಜನರ ಮಧ್ಯೆ ಇದ್ದಾಗಲೂ ಸುಮ್ಮನೆ ಮೌನವಾಗಿ ಕೂತಿರ್ತಾರೆ. ವಿಪರೀತ ದಂಡದಂತೆ ಫೀಲ್ ಮಾಡ್ತಾರೆ. ಯಾಕೆ ಅಂತ ಗೊತ್ತಾ? ಇದು ಖಂಡಿತ ಫಿಸಿಕಲ್ ಆಯಾಸ ಅಲ್ಲ, ಇದು ಅಕ್ಷರಶಃ ಇಮೋಷನಲ್ ಬರ್ನ್ಔಟ್, ಅಂದ್ರೆ ಭಾವನಾತ್ಮಕ ಬಳಲಿಕೆ. ಬೇರೆಯವರಿಗಾಗಿ ಯೋಚಿಸಿ ಯೋಚಿಸಿ ಇವರ ಮನಸ್ಸು ಸಂಪೂರ್ಣವಾಗಿ ನಿತ್ರಾಣಗೊಂಡು ಬಿಡುತ್ತದೆ. ಜನರ ಮುಖ ನೋಡಿದ ತಕ್ಷಣ ಅವರ ಮನಸ್ಸಿನಲ್ಲಿ ಏನಿದೆ, ಅವರು ನಾಟಕ ಮಾಡ್ತಿದ್ದಾರಾ ಅಥವಾ ನಿಜವಾಗ್ಲೂ ಕಷ್ಟದಲ್ಲಿದ್ದಾರಾ ಅಂತ ಪತ್ತೆ ಹಚ್ಚೋ ಶಕ್ತಿ ಇವರಲ್ಲಿದೆ. ಈ ನಿರಂತರ ಪ್ರಕ್ರಿಯೆ ಇವರ ಎನರ್ಜಿಯನ್ನೇ ಹೀರಿಬಿಡುತ್ತದೆ. ಅದಕ್ಕೆ ಅವರು ಜನರಿಂದ ದೂರ ಹೋಗೋದು ಇದು ದ್ವೇಷದಿಂದ ಅಲ್ಲ, ಬದಲಾಗಿ ತಮ್ಮನ್ನ ತಾವು ಈ ಭಾವನಾತ್ಮಕ ಬಳಲಿಕೆಯಿಂದ ಕಾಪಾಡಿಕೊಳ್ಳಲು ಇರೋ ಒಂದೇ ದಾರಿ ಅನ್ನೋ ಕಾರಣಕ್ಕೆ. ಇವರ ಪ್ರತಿಯೊಂದು ಗುಣದ ಹಿಂದೆಯೂ ಬ್ರಹ್ಮಾಂಡದ ಒಂದು ದೊಡ್ಡ ಶಕ್ತಿ ಅಡಗಿದೆ. ಇವರ ಆಳವಾದ ಜ್ಞಾನ ಆ ವಾಯುತತ್ವದಿಂದ ಬಂದ್ರೆ, ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸುವ ಆ ಮುಗ್ಧತೆ ಇವರ ಆಡಳಿತ ಗ್ರಹವಾದ ಶನಿಯಿಂದ ಬರುತ್ತದೆ. ಸಮಾಜದಿಂದ ದೂರ ಸರಿಯೋದು ಕೇವಲ ಆತ್ಮರಕ್ಷಣೆಯ ತಂತ್ರ, ಆದರೆ ಕಷ್ಟಗಳನ್ನು ಎದುರಿಸಿ ಮುನ್ನುಗ್ಗುವ ಆ ಅದ್ಭುತ ಶಕ್ತಿ ಇವರ 11ನೇ ಮನೆಯಿಂದ ಬರುತ್ತದೆ. ಈ ಎಲ್ಲ ನಿಗೂಢ ಅಂಶಗಳು ಒಟ್ಟಾಗಿ ಸೇರಿಯೇ ಕೃತಜ್ಞ ಜನರಿಂದ ಸಂಪೂರ್ಣವಾಗಿ ದೂರ ಸರಿಯಲು ಇವರ ಆತ್ಮವನ್ನೇ ಒತ್ತಾಯಿಸುತ್ತದೆ. 11ನೇ ಮನೆಯ ಗುಪ್ತ ಜ್ಯೋತಿಷ್ಯ ರಹಸ್ಯ. ಮುಂದಿನ ಹಂತಕ್ಕೆ ಹೋಗೋಣ. ಇದು ಜ್ಯೋತಿಷ್ಯದ ಅಸಲಿ ಲೆಕ್ಕಾಚಾರ ಶುರುವಾಗುತ್ತೆ. ಜ್ಯೋತಿಷ್ಯದ ಲೆಕ್ಕದಲ್ಲಿ ಕುಂಭರಾಶಿ ಕಾಲಪುರುಷನ 11ನೇ ಮನೆಯನ್ನ, ಅಂದ್ರೆ ಲಾಭ ಮತ್ತು ಇಷ್ಟಸಿದ್ಧಿ ಭಾವವನ್ನ ಪ್ರತಿನಿಧಿಸುತ್ತದೆ. ಶನಿ ಗ್ರಹದ ಆಧಿಪತ್ಯದಲ್ಲಿರೋ ಈ ಮನೆ ಇವರನ್ನ ಸದಾ ಕ್ರಿಯಾಶೀಲವಾಗಿ ಇರುವಂತೆ ಮತ್ತು ನವೀನ ಆಲೋಚನೆಗಳ ಸೃಷ್ಟಿಯ ಕಡೆಗೆ ಬಹಳ ವೇಗವಾಗಿ ಸೆಳೆಯುತ್ತದೆ. ಆದರೆ ಇಲ್ಲಿ ಗಮನಿಸಬೇಕಾದ ಒಂದು ದೊಡ್ಡ ರಹಸ್ಯ ಇದೆ. ಇದೇ ರಾಶಿ ಚಕ್ರದ ಅತ್ಯಂತ ವಿಚಾರಶೀಲ ಬಿಂದುವಾಗಿರೋದ್ರಿಂದ ಇವರು ಮಗುವಿನಂತಹ ನಿಷ್ಕಲ್ಮಶ ಮತ್ತು ಸತ್ಯಸಂಧ ಮನಸ್ಸನ್ನ ಹೊಂದಿರುತ್ತಾರೆ. ಇವರು ಜನರ ಜೊತೆ ತುಂಬಾ ಬೆರೆತಾಗ ಬೇರೆಯವರ ಸ್ವಾರ್ಥ ಮತ್ತು ಕಪಟತನ ಇವರನ್ನ ಸುಲಭವಾಗಿ ಆಕ್ರಮಿಸುತ್ತವೆ. ಹಾಗಾಗಿಯೇ ಇವರ ಆತ್ಮ ಸುರಕ್ಷತೆಗಾಗಿ ಮತ್ತು ಶಕ್ತಿಯನ್ನ ಮರು ಸಂಗ್ರಹಿಸಲು ಪದೇ ಪದೇ ಏಕಾಂತಕ್ಕೆ ತಳ್ಳಪಡ್ತಾರೆ. ಕುಂಭರಾಶಿಯವರು ಒಂಟಿಯಾಗಿ ಕೂತಿರೋದನ್ನ ಅಥವಾ ಮೌನವಾಗಿರೋದನ್ನ ಯಾರಾದರೂ ಇವರು ಸೋಲು ಅಥವಾ ಜವಾಬ್ದಾರಿಯಿಂದ ಓಡಿ ಹೋಗ್ತಿದ್ದಾರೆ ಅಂತ ಅಂದುಕೊಂಡ್ರೆ ಅದು 100ಕ್ಕೆ 100 ತಪ್ಪು. ಈ ಮೌನ ವಾಸ್ತವದಿಂದ ಓಡಿ ಹೋಗೋದಲ್ಲ, ಬದಲಾಗಿ ಆ ಏಕಾಂತದಲ್ಲಿ ಅವರ ಆತ್ಮ ಕಳೆದುಕೊಂಡ ಜ್ಞಾನಿಯಂತಹ ಶಕ್ತಿಯನ್ನ ಮತ್ತೆ ಮರಳಿ ಪಡೆಯುವ ಒಂದು ದೈವಿಕ ತಪಸ್ಸು ಅದು. ಆ ಏಕಾಂತದ ಸಮಯದಲ್ಲಿಯೇ ಅವರು ಸಂಪೂರ್ಣವಾಗಿ ಹೊಸ ಮನುಷ್ಯರಾಗಿ ಮತ್ತಷ್ಟು ಬಲಿಷ್ಠರಾಗಿ ಮರುಸೃಷ್ಟಿಯಾಗ್ತಾರೆ. ಇದೇ ಮೌನ ಇವರ ಒಳಗಿನ ಅದ್ಭುತ ಕ್ರಾಂತಿಕಾರಿ ನಾಯಕತ್ವದ ಗುಣವನ್ನ ಮತ್ತು ಹೊಸ ಆಲೋಚನೆಗಳನ್ನ ಜಾಗೃತಗೊಳಿಸುತ್ತದೆ. ಹಿತಶತ್ರುಗಳು ಮತ್ತು ಗ್ರಹಗಳ ಕಠಿಣ ಪರೀಕ್ಷೆ. ಈಗ ಒಂದು ಕಠೋರವಾದ ಸತ್ಯದ ಬಗ್ಗೆ ಮಾತನಾಡೋಣ. ಹಿತಶತ್ರುಗಳು ಮತ್ತು ಶನಿಯ ಪರೀಕ್ಷೆ. ಕುಂಭರಾಶಿಯವರ ಜೀವನದಲ್ಲಿ ಪದೇ ಪದೇ ನಡೆಯುವ ಒಂದು ಘಟನೆಯನ್ನ ನೀವು ನೋಡಿರಬಹುದು. ಇವರು ಯಾರಿಗೋ ಒಬ್ಬರಿಗೆ ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿ ಆರ್ಥಿಕವಾಗಿ, ಮಾನಸಿಕವಾಗಿ ತಮ್ಮ ಮಿತಿಮೀರಿದ ಸಹಾಯ ಮಾಡ್ತಾರೆ. ಆದರೆ ಕೊನೆಗೆ ಆ ವ್ಯಕ್ತಿ ಇವರ ಈ ನೇರ ನಡೆ ಮತ್ತು ಒಳ್ಳೆಯತನವನ್ನೇ ದೌರ್ಬಲ್ಯ ಅಂತ ಅಂದುಕೊಂಡು ಬೆನ್ನಿಗೆ ಚೂರಿ ಹಾಕ್ತಾನೆ, ಮೋಸ ಮಾಡ್ತಾನೆ.
ಕುಂಭರಾಶಿಯವರ ಅತಿದೊಡ್ಡ ಸಮಸ್ಯೆ ಅಂದರೆ ಅವರಿಗೆ ರಾಜತಾಂತ್ರಿಕವಾಗಿ ಅಥವಾ ಕಪಟವಾಗಿ ಮಾತನಾಡಲು ಬರೋದಿಲ್ಲ. ಆದರೆ ಒಮ್ಮೆ ತಮಗೆ ಮೋಸ ಆಗಿದೆ, ದ್ರೋಹ ಆಗಿದೆ ಅಂತ ಗೊತ್ತಾದ ತಕ್ಷಣ ಇವರು ಜಗಳ ಆಡೋಕೆ ಹೋಗಲ್ಲ. ಬದಲಾಗಿ ಆ ಸಂಬಂಧಗಳನ್ನು ನಿರ್ದಾಕ್ಷಿಣ್ಯವಾಗಿ ಕತ್ತರಿಸಿ ಸಂಪೂರ್ಣ ಮೌನಕ್ಕೆ ಶರಣಾಗ್ತಾರೆ. ಇದೇ ನೋಡಿ ಶುದ್ಧ ಸ್ನೇಹಕ್ಕೂ ಮತ್ತು ನಂಬಿಕೆ ದ್ರೋಹದ ಕರಾಳ ವಾಸ್ತವಕ್ಕೂ ಇರೋ ವ್ಯತ್ಯಾಸ. ಪ್ರಸ್ತುತ ಕುಂಭರಾಶಿಯವರು ಅನುಭವಿಸುತ್ತಿರುವ ಈ ವಿಪರೀತ ಮಾನಸಿಕ ಒತ್ತಡಕ್ಕೆ ಕೇವಲ ಅವರ ಸ್ವಭಾವ ಮಾತ್ರ ಕಾರಣ ಅಲ್ಲ. ಇಲ್ಲಿ ಗೋಚಾರದ ಗ್ರಹಗಳ ಪ್ರಭಾವ ತುಂಬಾ ದೊಡ್ಡದಿದೆ. ಶನಿದೇವನು ಇವರ ಕರ್ಮದ ನ್ಯಾಯಾಧೀಶನಾಗಿ ಇವರ ಸ್ವಂತ ರಾಶಿಯಲ್ಲಿದ್ದು ಇವರ ಜೀವನದಲ್ಲಿ ಯಾರು ಅಯೋಗ್ಯರು, ಯಾರು ದ್ರೋಹಿಗಳು ಅವರೆಲ್ಲರನ್ನು ಕಸಗೂಡಿಸಿದ ಹಾಗೆ ಗೂಡಿಸಿ ಇವರನ್ನ ಶುದ್ಧೀಕರಿಸುತ್ತಿದ್ದಾನೆ. ಈ ನೋವಿನ ಕತ್ತಲೆ ಕರಗಿ ನವೋದಯವಾಗುವ ಮತ್ತು ನ್ಯಾಯ ಸಿಗುವ ಸಮಯ ಈಗ ಹತ್ತಿರದಲ್ಲಿದೆ. ಈ ಕಠಿಣ ದಿನಗಳು, ಈ ಆತಂಕ ಇವೆಲ್ಲವೂ ಭವಿಷ್ಯದ ಬೃಹತ್ ಯಶಸ್ಸಿಗೆ ಇವರನ್ನು ಸಿದ್ಧಪಡಿಸುವ ಒಂದು ಪ್ರಬಲವಾದ ಪ್ರಕ್ರಿಯೆಯಷ್ಟೇ. ಅದ್ಭುತ ಸಂಕಲ್ಪ ಶಕ್ತಿ ಮತ್ತು ಆತ್ಮರಕ್ಷಣೆ. ಇದಾದ್ಮೇಲೆ ಬರೋದು ಇವರ ಅತಿದೊಡ್ಡ ಪ್ಲಸ್ ಪಾಯಿಂಟ್, ಅದ್ಭುತ ಸಂಕಲ್ಪ ಶಕ್ತಿ ಮತ್ತು ಆತ್ಮರಕ್ಷಣೆ. ಕೆಲವರು ಇವರನ್ನ ನೋಡಿ ಇವರು ಕೇವಲ ಭಾವನಾತ್ಮಕವಾಗಿ ದೂರ ಉಳಿಯುವವರು, ಇವರನ್ನ ಸುಲಭವಾಗಿ ದಿಕ್ಕು ತಪ್ಪಿಸಬಹುದು ಅಂತ ಅಂದುಕೊಳ್ತಾರೆ. ಆದರೆ ಅವರಿಗೆ ಕುಂಭರಾಶಿಯವರ ಆ ಗುಪ್ತ ಸಂಕಲ್ಪ ಶಕ್ತಿಯ ಅರಿವೇ ಇಲ್ಲ. ಇಡೀ 12 ರಾಶಿಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಬುದ್ಧಿಮತ್ತೆ ಮತ್ತು ಇಚ್ಛಾಶಕ್ತಿ ಇರೋದು ಈ ಕುಂಭರಾಶಿಯವರಿಗೆ. ಎಲ್ಲರಿಂದ ದೂರ ಹೋದಾಗ, ಒಂಟಿಯಾದಾಗ ಇವರ ಈ ಆಂತರಿಕ ಶಕ್ತಿ 100 ಪಟ್ಟು ಹೆಚ್ಚಾಗುತ್ತದೆ. ಇವರ ಆಲೋಚನೆಗಳು ಸುಮ್ಮನೆ ಬರುವ ಯೋಚನೆಗಳಲ್ಲ, ಅವು ಭವಿಷ್ಯವನ್ನ ಗೆಲ್ಲುವ ಖಚಿತವಾದ ತಂತ್ರಗಳು. ಏಕಾಂತದಲ್ಲಿ ಇವರು ನೇರವಾಗಿ ತಮ್ಮ ಆತ್ಮದ ಶಕ್ತಿಯ ಜೊತೆ ಸಂಪರ್ಕ ಸಾಧಿಸುತ್ತಾರೆ ಅನ್ನೋದು ಅಕ್ಷರಶಃ ಸತ್ಯ. ಕುಂಭರಾಶಿಯವರ ಈ ಅಗಾಧವಾದ ಗುಪ್ತಶಕ್ತಿ ಇವರ ಕಣ್ಣುಗಳಲ್ಲೇ ಇರುತ್ತೆ. ಹೌದು, ಇವರ ಕಣ್ಣುಗಳಲ್ಲೇ ಒಂದು ರೀತಿಯ ತೇಜಸ್ಸು ಮತ್ತು ಗಂಭೀರತೆ ಇರುತ್ತೆ. ಇವರ ಆಡಳಿತ ಗ್ರಹವಾದ ಶನಿ ಇವರಿಗೆ ದೈವಿಕ ರಕ್ಷಣೆಯನ್ನ ಕೊಟ್ಟಿರುತ್ತಾನೆ. ಹಾಗಾಗಿ ಯಾರಿಂದಲೂ ಇವರನ್ನ ಸಂಪೂರ್ಣವಾಗಿ ನಾಶಪಡಿಸಲು ಸಾಧ್ಯವೇ ಇಲ್ಲ. ಎಷ್ಟೇ ಕಷ್ಟ ಬಂದರೂ, ಬೆಂಕಿಯಲ್ಲಿ ಸುಟ್ಟು ಬೂದಿಯಾದರೂ ಮತ್ತೆ ಅದೇ ಬೂದಿಯಿಂದ ಎದ್ದು ಬರುವ ಫೀನಿಕ್ಸ್ ಹಕ್ಕಿಯಂತೆ ಮರುಹುಟ್ಟು ಪಡೆಯುವ ಅದ್ಭುತ ಸಾಮರ್ಥ್ಯ ಇವರಲ್ಲಿದೆ. ಏಕೆಂದರೆ ಇವರ ಬೆನ್ನಿಗೆ ಆ ದೈವಿಕ ಶಕ್ತಿ ಮತ್ತು ಸತ್ಯದ ಆಶೀರ್ವಾದ ಸದಾ ಕಾವಲಾಗಿ ನಿಂತಿರುತ್ತದೆ. 2026ರ ಸುವರ್ಣ ಯುಗದ ಆರಂಭ. ಈಗ ಒಂದು ಮಹಾ ತಿರುವು. 2026 ಈ ವರ್ಷವನ್ನ ಸರಿಯಾಗಿ ನೆನಪಿಟ್ಟುಕೊಳ್ಳಿ. 2026 ಈ ವರ್ಷದಲ್ಲಿ ಸಂಭವಿಸುವ ಆ ಬೃಹತ್ ಗ್ರಹಗಳ ಸಂಚಾರ ಮತ್ತು ಗುರುಗ್ರಹದ ಶುಭ ದೃಷ್ಟಿ ಕುಂಭರಾಶಿಯವರ ಪಾಲಿಗೆ ನಿಜವಾದ ಅರ್ಥದಲ್ಲಿ ಒಂದು ಸುವರ್ಣ ಯುಗವನ್ನ ತರಲಿದೆ. ಇಷ್ಟು ದಿನ ಏಕಾಂತದಲ್ಲಿ ಅವರು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಕಷ್ಟಕ್ಕೂ ದೊಡ್ಡ ಬೆಲೆ ಸಿಗುವ ಕಾಲ ಇದು. ಅವರು ಯಾರಿಂದ ದೂರ ಹೋದರೋ, ಯಾರು ಇವರನ್ನ ನೋಡಿ ನಕ್ಕರೋ, ಅದೇ ಜನರು ಇವರ ಬೃಹತ್ ಯಶಸ್ಸನ್ನು ನೋಡಿ ಮರಳಿ ಬರಲು ಹಪಹಪಿಸುತ್ತಾರೆ. ಇವರ ಏಕಾಂತದ ತಪಸ್ಸಿಗೆ ಅಂತಿಮ ಜಯ ಸಿಗುವ ಅದ್ಭುತ ವರ್ಷ ಇದು. 2026ರ ನಂತರ ಇವರ ಜೀವನದಲ್ಲಿ ಎಂತಹ ಅದ್ಭುತ ಬದಲಾವಣೆಗಳು ಕಾದಿವೆ ಗೊತ್ತಾ? ಗ್ರಹಗಳ ಶುಭ ಸಂಚಾರದಿಂದ ವೃತ್ತಿ ಜೀವನದಲ್ಲಿ ಅಕ್ಷರಶಃ ರಾಜಯೋಗ ಶುರುವಾಗುತ್ತದೆ. 11ನೇ ಮತ್ತು 9ನೇ ಮನೆಯ ಸಕ್ರಿಯತೆಯಿಂದ ಆರ್ಥಿಕ ಸ್ಥಿರತೆ ಮತ್ತು ಹಠಾತ್ ಧನಲಾಭ ಒದಗಿ ಬರುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಶನಿಯ ಕಠಿಣ ಸಾಡೆಸಾತಿ ಪರೀಕ್ಷೆಗಳ ಮೊದಲ ಹಂತಗಳು ಮುಗಿದು ಎಲ್ಲಿಲ್ಲದ ಆಂತರಿಕ ಶಾಂತಿ ಸಿಗಲಿದೆ. ಇವರನ್ನ ನೋಡಿ ಹೀಯಾಳಿಸಿದವರೇ ಇವರ ಸಾಧನೆಯ ಮುಂದೆ ತಲೆಬಾಗಬೇಕಾಗುತ್ತದೆ. ಜೊತೆಗೆ ಇವರ ಈ ಆಳವಾದ ಮುಗ್ಧ ಮನಸ್ಸನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಒಂದು ನಿಜವಾದ ಹಿತೈಷಿಯ ಅಥವಾ ಆತ್ಮ ಸಂಗಾತಿಯ ಆಗಮನವು ಇದೇ ಸುವರ್ಣ ಸಮಯದಲ್ಲಿ ಆಗಲಿದೆ. ಇದು ನಿಮ್ಮ ನಿಷ್ಕಲ್ಮಶ ತ್ಯಾಗಕ್ಕೆ ಮತ್ತು ಅಪಾರ ತಾಳ್ಮೆಗೆ ದೈವಿಕ ಪ್ರಕೃತಿಯೇ ನಿಮಗಾಗಿ ಕೊಡುವ ಅತ್ಯುನ್ನತ ಉಡುಗೊರೆ. ಆದರೆ ಅಲ್ಲಿಯವರೆಗೆ ಈ ಕಠಿಣ ಸಮಯವನ್ನು ದಾಟುವುದು ಹೇಗೆ? ಕುಂಭರಾಶಿಯವರು ಪಾಲಿಸಬೇಕಾದ ಕೆಲವು ಪ್ರಬಲ ದೈವಿಕ ಪರಿಹಾರಗಳನ್ನು ನೋಡೋಣ. ಈ ಸುವರ್ಣ ಯುಗವನ್ನು ತಲುಪುವ ಮುನ್ನ ಪ್ರಸ್ತುತ ಇರುವ ಆತಂಕ ಮತ್ತು ಕಷ್ಟಗಳನ್ನು ಸುಲಭವಾಗಿ ದಾಟಲು ಕುಂಭರಾಶಿಯವರು ಈ ಕೆಲವು ಸರಳ ಆದರೆ ಪ್ರಬಲವಾದ ದೈವಿಕ ಪರಿಹಾರಗಳನ್ನು ಪಾಲಿಸಬೇಕು. ಪ್ರತಿ ಶನಿವಾರ ಈಶ್ವರನ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚುವುದು ಅಥವಾ ಶಿವ ಸಹಸ್ರನಾಮವನ್ನು ಪಠಿಸುವುದು ಇದು ಶನಿ ದೋಷವನ್ನು ನಿವಾರಿಸಿ ಧೈರ್ಯವನ್ನು ತುಂಬುತ್ತದೆ. ಹಾಗೆಯೇ ಶನಿವಾರದ ದಿನಗಳಲ್ಲಿ ಅಗತ್ಯವಿರುವ ಬಡವರಿಗೆ, ಅಂಗವಿಕಲರಿಗೆ ಅಥವಾ ಕಷ್ಟಪಡುವ ಕಾರ್ಮಿಕರಿಗೆ ಅನ್ನದಾನ ಮತ್ತು ಬಟ್ಟೆದಾನ ಮಾಡುವುದು ಶನಿದೇವನ ಕೃಪೆಗೆ ಕಾರಣವಾಗುತ್ತದೆ. ಮತ್ತು ಕೊನೆಯದಾಗಿ ಪ್ರತಿದಿನ ಕನಿಷ್ಠ 15 ನಿಮಿಷವಾದರೂ ಮೌನವಾಗಿ ಪ್ರಾಣಾಯಾಮ ಅಥವಾ ಧ್ಯಾನವಾಡಿ. ಇದರಿಂದ ನಿಮ್ಮ ವಾಯುತತ್ವದ ಶಕ್ತಿ ಪಾಸಿಟಿವ್ ಆಗಿ ಬದಲಾಗುತ್ತೆ ಮತ್ತು ಮಾನಸಿಕ ಅಸ್ಥಿರತೆ ನಿಯಂತ್ರಣಕ್ಕೆ ಬರುತ್ತದೆ. ಇದರ ಜೊತೆಗೆ ಸಾಧ್ಯವಾದಾಗೆಲ್ಲ ರುದ್ರಾಭಿಷೇಕ ಮಾಡಿಸುವುದರಿಂದ ಅಥವಾ ಓಂ ನಮಃ ಶಿವಾಯ ಜಪ ಮಾಡುವುದರಿಂದ ನಿಮ್ಮ ಮನಸ್ಸಿನ ಕ್ಲೇಶಗಳು ತಕ್ಷಣವೇ ನಿವಾರಣೆಯಾಗುತ್ತವೆ. ಹಾಗಾಗಿ ಕುಂಭರಾಶಿಯವರು ಅನುಭವಿಸುವ ಈ ಒಂಟಿತನ ಖಂಡಿತವಾಗಿಯೂ ಸೋಲಲ್ಲ ಅಥವಾ ಅದೊಂದು ಶಾಪವೂ ಅಲ್ಲ. ಕುಂಭರಾಶಿಯಲ್ಲಿ ಜನಿಸಿದ್ದಾರೆ ಅಂದರೆ ಅವರು ಬ್ರಹ್ಮಾಂಡದಿಂದಲೇ ಮುನ್ನಡೆಸಲು ಮತ್ತು ಜಗತ್ತಿಗೆ ಬೆಳಕು ತೋರಲು ವಿಶೇಷವಾಗಿ ಆಯ್ಕೆಯಾದವರು ಅಂತ ಅರ್ಥ. ಕತ್ತಲನ್ನು ಸೀಳಿ ಬೆಳಕಿನ ಹೊಸ ಹಾದಿಯನ್ನು ಹುಡುಕಿ ತರುವ ಮಹಾನ್ ಜವಾಬ್ದಾರಿ ಇವರ ಮೇಲಿದೆ. ಇದು ಅವರನ್ನು ಮತ್ತಷ್ಟು ಶುದ್ಧೀಕರಿಸುವ ಒಂದು ದೈವಿಕ ವರ. ಇಷ್ಟು ದಿನ ಅವರು ಅನುಭವಿಸಿದ ಕಷ್ಟಗಳು ಅವರನ್ನು ಉಕ್ಕಿನಂತೆ ಗಟ್ಟಿಗೊಳಿಸಿವೆ. ಅವರು ಎಲ್ಲರಿಂದ ದೂರ ಹೋದದ್ದು ಎಲ್ಲವನ್ನು ಕಳೆದುಕೊಂಡು ನಾಶವಾಗಲಲ್ಲ, ಬದಲಾಗಿ ತಮ್ಮ ಶಕ್ತಿಯನ್ನು ಒಟ್ಟುಗೂಡಿಸಿಕೊಂಡು ಮಹಾನ್ ವಿಜಯವನ್ನು ಸಾಧಿಸಲು. ಆ ಆಳವಾದ ಮೌನವೇ ಅವರ ಅತಿ ದೊಡ್ಡ ಶಸ್ತ್ರ.
ಕುಂಭರಾಶಿಯವರು ದೈವಿಕವಾಗಿ ರಕ್ಷಿಸಲ್ಪಟ್ಟಿದ್ದಾರೆ ಮತ್ತು ಅವರು ಹುಟ್ಟಿರೋದೇ ಉನ್ನತ ಸಾಧನೆಗಳಿಗಾಗಿ. ಇಷ್ಟು ದಿನದ ಆ ಕತ್ತಲೆಯನ್ನು ದಾಟಿ ಈಗ ಪರಮ ಬೆಳಕಿನ ಕಡೆಗೆ ವಿಜಯಶಾಲಿಯಾಗಿ ಹೆಜ್ಜೆ ಹಾಕುವ ಸಮಯ ಬಂದಿದೆ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ನೀವು ಅಥವಾ ನಿಮ್ಮ ಸುತ್ತಮುತ್ತಲಿರುವ ಕುಂಭರಾಶಿಯವರ ಜೀವನದಲ್ಲಿ ನಡೆದ ಇಂಥದೇ ಏಕಾಂತದ ನೋವಿನ ಘಟನೆಗಳನ್ನು ಕಮೆಂಟ್ ವಿಭಾಗದಲ್ಲಿ ತಪ್ಪದೇ ಹಂಚಿಕೊಳ್ಳಿ. ನಿಮ್ಮ ಕಥೆ ಇನ್ನೊಬ್ಬರಿಗೆ ಖಂಡಿತ ಸ್ಫೂರ್ತಿಯಾಗಬಹುದು. ಇಂತಹ ಮತ್ತಷ್ಟು ಆಳವಾದ ಬ್ರಹ್ಮಾಂಡದ ರಹಸ್ಯಗಳನ್ನು, ಜೀವನದ ಸತ್ಯಗಳನ್ನು ತಿಳ್ಕೊಳ್ಳಕ್ಕೆ ಕಾಲಚಕ್ರ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆನಪಿರಲಿ, ಬ್ರಹ್ಮಾಂಡದ ಆ ಅಗಾಧವಾದ ಶಕ್ತಿ ಸದಾ ನಿಮ್ಮ ಜೊತೆಗಿದೆ. ಈ ವಿಶ್ಲೇಷಣೆಯನ್ನು ವೀಕ್ಷಿಸಿದ್ದಕ್ಕಾಗಿ ತುಂಬೃದಯದ ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.